ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸೀಸನ್ ಪೊಲಿಟಿಷಿಯನ್ ಅವ್ರು ಸೀಸನ್ ಪೊಲಿಟಿಷಿಯನ್ ಆಗಿರೋ ಕಾರಣ ಈ ಚುನಾವಣೆಗಳು ನಡೆಯುವಂಥ ಟೈಮಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಜಿಮಿಕ್ಸಲ್ಲಿ ಗೆಲ್ಲಬೇಕನ್ನಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವತ್ತಿದ್ದಂಥ ಪರಿಸ್ಥಿತಿ ಇವತ್ತಿಲ್ಲ. ಜನರಲ್ಲಿ ಎಲ್ಲ ತಿಳುವಳಿಕೆ ಕೂಡ ಇದೆ. ಎಲ್ಲ ಕೂಡ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ರಾಜ್ಯ ಸರ್ಕಾರಗಳು ಏನೇನು ಅನ್ಯಾಯ ಆಗ್ತಾ ಇದೆ, ಇವರಿದ್ದಂಥ ಟೈಮಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೀಸಲಾತಿ ವಿಚಾರ ಇಟ್ಕೊಂಡು ಕೂಡ ಯಾವುದು ಕೂಡ ತುಟಿ ಬಿಚ್ಚು ಯಾವತ್ತು ಕೂಡ ಮಾತಾಡಿಲ್ಲ ಸದನದಲ್ಲಿ. ಒಂದು ಮೀಸಲಾತಿ ವಿಚಾರ ಇಷ್ಟೊಂದು ದೊಡ್ಡ ಅನ್ಯಾಯ ಆದಂಥ ಟೈಮಲ್ಲಿ ಕೂಡ ನಮ್ಮ ಸರ್ಕಾರದಲ್ಲಿ ಗೋವಿಂದ ಕಾರಜೋಳರು, ಬೊಮ್ಮಾಯಿಯವರು, ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಕೂಡ ಸೇರಿ ಇವತ್ತು ಎಲ್ಲ ಜನಾಂಗಕ್ಕೆ ಇವತ್ತು ಮೀಸಲಾತಿ ಕೊಟ್ಟಂತ ಟೈಮಲ್ಲಿ ಕೂಡ ಮೀಸಲಾತಿ ಕಾನೂನುಬದ್ಧವಾಗಿ ಕೊಟ್ಟಂತ ಟೈಮಲ್ಲಿ ಕೂಡ ಅವತ್ತು ಕೂಡ ಯಾವತ್ತು ಮಾತಾಡ್ಲಿಲ್ಲ. ಇವತ್ತು ಮೀಸಲಾತಿ ತೆಗೆದಂತ ಟೈಮಲ್ಲಿ ಕೂಡ ಯಾವತ್ತು ಕೂಡ ತುಟಿ ಬಿಚ್ಚಿ ಮಾತಾಡ್ಲಾರ್ದಂತ ವ್ಯಕ್ತಿ. ಅಂತ ವ್ಯಕ್ತಿ ಇಲ್ಲಿ ಬಂದು ಪ್ರಚಾರ ಮಾಡಿ ಇವತ್ತು ಎಲ್ಲೋ ರಾಜಕಾರಣಕ್ಕೋಸ್ಕರವಾಗಿ ಅವ್ರ ಸ್ವಾರ್ಥಕ್ಕೋಸ್ಕರವಾಗಿ ಅವ್ರ ಸರ್ಕಾರ ಇದೆ ಅಂತ ಹೇಳಿಗೋಸ್ಕರವಾಗಿ ಇವತ್ತು ನಾನು ಕೇಳ್ತೀನಿ, ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಆದಂತ ಟೈಮಲ್ಲಿ ಕೂಡ ನೀನ್ ಎಲ್ಲಿ ಮಾತಾಡಿಗಪ್ಪ? ಸಮುದಾಯದ ನಾಯಕಂತಿಗೆ ನಾಯಕರಂದಂತ ಟೈಮಲ್ಲಿ ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಂತ ಕೆಲಸ ಆಗ್ಬೇಕಲ್ಲ, ಯಾವುದು ಮಾಡ್ಲಿಲ್ಲ. ಸ್ವಚ್ಛಗೆ ಒಂದು ಅಮೀನ್ಗಢ ಕಾಂಗ್ರೆಸ್ ಮುಕ್ತ ಆಗಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇವೆ ತಮ್ಮಲ್ಲಿ. ಹಿರಿಯರು ಹಾಗೂ ಯುವಕರು ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನು ಬಿಜೆಪಿ ಪಕ್ಷಕ್ಕೆ ಇಂದು ಸೇರ್ಪಡೆ. ಸಿದ್ದಪ್ಪ ಮಾದರ್ ಮಾಜಿ ಸದಸ್ಯರಾದಂತ ಮುದ್ದಪ್ಪ ಮಾದರ್ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಇಂದು ಬಿಜೆಪಿ ಪಕ್ಷಕ್ಕೆ ರಾಯಪ್ಪ ಸಪ್ಪ ಚಲವಾದಿ, ಮಂಜಪ್ಪ ಶಿವರುದ್ರಪ್ಪ ಚಲವಾದಿ, ಕೃಷ್ಣಪ್ಪ ರಾಮಪ್ಪ ಚಲವಾದಿ, ರಾಮಪ್ಪ ಸಾಬಣ್ಣ ಮಾದರ್, ರಾಮಣ್ಣ ಉರ್ಚಪ್ಪ ಮಾದರ್, ಶಿವಪ್ಪ ಪರಸಪ್ಪ ಚಲವಾದಿ, ಕರಿಯಪ್ಪ ಬೇವನಮಟ್ಟಿ, ಮಂಜಪ್ಪ ಚಲವಾದಿ, ಹನುಮಂತ ಬಸಪ್ಪ ಚಲವಾದಿ, ಗಣೇಶ್ ಮಾದರ್, ಪ್ರಕಾಶ್ ಕಲ್ಲಿಮಟ್ಟಿ. ನಮ್ಮ ಇದರ ಸೇರ್ಪಡೆ ನೇತೃತ್ವ ವಹಿಸುವಂತ ಜ್ಞಾನಪ್ಪ ಗೌಡರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಡಳಿತವನ್ನು ಕಂಡು ಸಿರುಗುಂಟಿ ಗ್ರಾಮದ ಹಿರಿಯರು ನಮ್ಮ ಜ್ಞಾನಪ್ಪ ಗೌಡರ ಸಮ್ಮುಖದಲ್ಲಿ ಹಾಗೂ ಪಾಟೀಲ್ ಅವರ ಸಮ್ಮುಖದಲ್ಲಿ ಬಹಳ ಸವಲತ್ತು ಮಾಡ್ಯಾರ. ಮರಿಬ್ಯಾಡ್ರಿ, ಕಾಂಗ್ರೆಸ್ಗೆ ವೋಟ್ ಹಾಕ್ರಿ. ಲೈಟ್ ಬಿಲ್ ಫ್ರೀ ಆಗ್ತೈತ್ರಿ, ಅಕ್ಕಿ ಬರಾಕ್ತಾವ್ರಿ, ತಿಂಗಳ 2000 ರೂಪಾಯಿ ಬರ್ತಾವಲ್ರಿ. कांग्रेस वोट हाक्री. 2000 रुपये तुम्हारा लाइट बिल फ्री आ रहा. हाँ आ रहा नहीं. और कांग्रेस सरकार को वोट डालो. वोट डालते हैं. वाह वाह वाह. हाँ देश वाले सिद्धरामैया को याद करना. हाँ हाँ ತಿಂಗಳ 2000 ರೂಪಾಯಿ ಬರತೈತಿಲ್ವೇ? ಹಾ ಆಮೇಲೆ ಲೈಟ್ ಬಿಲ್ ಫ್ರೀ ಐತಿ. ಹಾ ಅಕ್ಕಿ ಬರತೈತಿ. ಬಸ್ಸಿಗೆ ಅಡ್ಡಾಡತ್ತಿರಲ್ಲ ಫ್ರೀ. ವೋಟ್ ಹಾಕ್ಯಮ್ಮ. 1 ನಂಬರ್ ಐತಿ. ಬಿಟಿ ಸಾಹೇಬ್ರ ಮಗ ನಿಂತಾನ, 1 ನಂಬರ್ಕ ವೋಟ್ ಹಾಕ್ಯಮ್ಮ. ಐತಿಲ್ರಿ ಫ್ರೀ ಐತಿ. ಬಸ್ಸಿಗೆ ಅಡ್ಡಾಡತ್ತೀರಿ, ಅಕ್ಕಿ ಬರತ್ ತಿಂಗಳ 2000 ರೂಪಾಯಿ ಬರಾಕ್ತಾರ. ಹಾ 2000 ಹಾಕ್ರಿ. ಒಂದ್ಸಲ ಹಾಕಿ ಮುಂದಿನ ಸಲ ಮತ್ತ ಸಿದ್ದರಾಮಯ್ಯ ಸಾಹೇಬ್ರು ನಿಮ್ಗೆ ಏನ್ ಬೇಕಾದ್ರೆ ಮತ್ ಬೇರೆ ಬೇರೆ ಸ್ವಲ್ಪ ಮಾಹಿತಿ ಕಡಿಮೆ ಬಗ್ಗೆ ಅದಕ್ಕೆ ಈಗ ಒಂದು ವರ್ಷ ಆಯ್ತು. ಇದ್ರಾಗ ಒಂದು ಭಕ್ತಿಯಿಂದ ಸೇವೆ ಮಾಡ್ಬೇಕಂತೇಳಿ ಬಂದೀನಿ. ನಾನು ಸೇವೆ ಮಾಡ್ತಾ ಇದ್ದೀನಿ. ಅದು ಹೆಂಗೆ ಸೇವೆ ಮಾಡ್ತಂದ್ರೆ ಅಪ್ಪಾಜಿ ಎಲ್ಲರೂ ಮಾಡ್ತಾ ನೋಡ್ಲಿ ನನ್ನ ಹೆಸರು ಗಳಿಸ್ಬೇಕಂತ ಸೇವೆ ಮಾಡ್ತಾ ಇಲ್ಲ ಅಪ್ಪಾಜಿ. ನಾನು ಹೆಂಗಂದ್ರೆ ನಾ ಹುಟ್ಟೋದು ಗಂಗಾರನ ಹುಟ್ಟಿದ ಖರೆ ಮಠದಾಗ ಬೆಳೆದೀನಿ. ಆ ಮಠದ ಒಳಗೆ ನಾ ಭಕ್ತಿಯಿಂದ ಅಪ್ಪಾಜಿ ಸೇವೆ ಹೆಂಗೆ ಮಾಡೀನಿ, ಮಠದಾಗ ಅಜ್ಜನ ಸೇವೆ ಹೆಂಗೆ ಮಾಡೀನಿ, ನನಗೆ ಇದ್ರೊಳಗೆ ಒಂದು ಸೇವೆ ಮಾಡಬೇಕು, ಈ ಭಾರತಾಂಬೆಯ ಮಗಳಾಗಬೇಕು, ಈ ಭೂಮಿ ಮ್ಯಾಗ ಹುಟ್ಟಿನ ಅಂದ್ರೆ ಒಂದು ಮೋಕ್ಷ ಪಡಿಬೇಕು, ಇದ್ರೊಳಗೆ ಒಂದು ಸೇವೆ ಮಾಡಿ ನನಗೆ ಭಕ್ತಿ ಮಾಡಿ ಮುಕ್ತಿ ಪಡಿಬೇಕಂತ ಸೇವೆ ಮಾಡತ್ತೀನಿ. ಇದು ಹಿಂಗೆ ಚೆನ್ನಾಗಿ ಸೇವೆ ಮಾಡ್ಕೊತ ಹೋಗ್ತೀನಿ. ಆದ್ರೆ ಏನಾದ್ರು ನಂದು ನಡ್ಬಾರ್ಕ ಏನಾದ್ರು ಒಂದು ತಪ್ಪಾಗಿತ್ತು ಕ್ಷಮ ಮಾಡಬೇಕು. ಆದ್ರೆ ಯಾವತ್ತು ನಾನು ನಿಮ್ಮ ಒಳಗೆ ನಾನು ಒಬ್ಬಳಾಗಿರ್ತೀನಿ ಅಂತ ಹೇಳಿ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು?
ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.